ಪ್ರಜಾಪ್ರಭುತ್ವ ರಾಷ್ಟ್ರ ಯಾರ ಹಕ್ಕನ್ನು ಮೊಟಕುಗೊಳಿಸುವಂತ ಪ್ರಶ್ನೆನೇ ಇಲ್ಲ, ಯಾರು ಕೇಳೋದಿಲ್ಲ. ಸುಮ್ಮನೆ ಇದು ಆರೋಪಗಳಂತಾರೆ, ಇವಕ್ಕೆ ವಿನಾಕಾರಣ ಆರೋಪಗಳಂತ. ಇದಕ್ಕೆ ಯಾವುದೇ ನೋಡಿ ಅವ್ರವ್ರ ಧರ್ಮ ಅವರು ಏನ್ ಬರೆಸ್ಬೇಕು ಅವ್ರು ಒಗ್ಗಟ್ಟಾಗಿ ಬರೆಸ್ತಾ ಇದಾರೆ. ಇದು ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ. ನಮ್ಮವ್ರು ಹಾದಿ ತಪ್ಪಿಸೋರು ನಮ್ಮವ್ರ, ಬೇರೆಯವರಲ್ಲ. ನಮ್ಮ ಹೇಳಿದ್ನಲ್ಲ, ಈ ಕಾವಿದಾರಿಗಳು ಇದಾರ, ಈ ಖಾದಿದಾರಿಗಳು ಇದಾರ, ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರ ಇಲ್ಲಿ, ಪಂಡಿತರು. ಇವರು ಬಹಳ ಶ್ರೇಷ್ಠ. ಕೆಲವು ಜನ ಅಂತರೂ ಆಕಾಶದಿಂದ ಡೈರೆಕ್ಟ್ ಇಲ್ಲಿ ಹೇಳಿದ್ಬಿಟ್ಟಾರ, ಅಂತವ್ರು ಅದಾರ ಇಲ್ಲಿ. ಇವರು ಹುಟ್ಟಿಲ್ಲ, ಇಲ್ಲಿ ಹುಟ್ಟಿದ ಅನ್ನೋದು ಮರ್ತು ಬಿಟ್ರ. ಅವರು ಯಾವ ಧರ್ಮದಲ್ಲಿ ಹುಟ್ಟಿದೆ ಅನ್ನೋದು ಮರ್ತಾರ, ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಮರ್ತಾರ. ಸಾಕ್ಷಾತ್ ಪರಮಾತ್ಮನಿಂದ ಇವರು ಪ್ರತ್ಯಕ್ಷ ಆಗ್ಬಿಟ್ಟಾರ ಈ ಭೂಮಿಗೆ. ಆ ಪ್ರತ್ಯಕ್ಷ ಆದವ್ರಿಗೆ ಏನ್ ಹೇಳ್ಬೇಕಪ್ಪ, ಹೇಳಕ್ಕಾಗಲ್ಲ. ನಾನು ಯಾರ ಹೆಸರು ತೊಗೊಳೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ಅವರು ಸಾಕ್ಷಾತ್ ಪರಮಾತ್ಮನಿಂದ ಈ ಭೂಮಿ ಮೇಲೆ ಸೃಷ್ಟಿಯಾದಂಥವ್ರು. ಅಂತವ್ರಿಗೆ ನಾವು ಮಾತಾಡಕ್ಕಾಗಲ್ಲ. ಬಿಟ್ಟಾರ ಯಾರು ಬಿಟ್ಟಾರ ಅನ್ನೋದು ಅದು ಜನ ನಿರ್ಧಾರ ಮಾಡ್ತಾರ. ಒಬ್ಬ ವ್ಯಕ್ತಿ, ನಾನಾಗ್ಲಿ ವಿಜಯಾನಂದ ಕಾಶ್ಯಪ್ನವರಾಗ್ಲಿ ಇನ್ನೊಬ್ಬ ಆಗ್ಲಿ ಮಾಡೋದಕ್ಕಾಗೋದಿಲ್ಲ. ಇದು ಕಾಲದಿಂದ ಬಂದಂಥದ್ದು, ಇವತ್ತಲ್ಲ. ಇವತ್ತು ನಾವು ಸೃಷ್ಟಿಕರ್ತರ ಆಗಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯಾದಾಗ ಇವನು ಎಲ್ಲಿದ್ದ? ಈ ಭೂಮಿ ಸೃಷ್ಟಿಯಾದಾಗ, ಮಾನವ ಕುಲ ಸೃಷ್ಟಿಯಾದಾಗ ಅನ್ನೋದೇ ಅರಿವು ಇಲ್ಲ ಅವ್ರಿಗೆ. ಅವರ ವೈಯಕ್ತಿಕ ಏನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಒಂದು ಹಿತದೃಷ್ಟಿಯಿಂದ ಎಲ್ಲೋ ನಾನು ಸ್ವಯಂ ಘೋಷಿತ ಈ ರಾಜ್ಯದ ನಾಯಕ ಆಗ್ಬೇಕು, ಈ ರಾಜ್ಯದ ನಾನು ಹುಲಿ ಆಗ್ಬೇಕು, ಇವೆಲ್ಲ ಸ್ವಯಂ ಘೋಷಿತಾರೆ. ಯಾರು ಕೇಳ್ತಾರ್ರಿ ಇವ್ರು? ರೀ ಅವರು ಅದಕ್ಕೆ ಹೇಳಿಲ್ಲ, JCB ಅಲ್ಲದು, BCJ ಆಗತ್ತದ. ಅದ್ರದ ಅದನ್ನ ಕೊಡ್ತೀನಿ, ಅದನ್ನ ಹೇಳ್ತೀನಿ, ಅದನ್ನ ಹೇಳ್ತೀನಿ. ಅದನ್ನ ಈಗ ಸ್ವಲ್ಪ ಜಲ್ದಿ ಹೇಳಿದ್ರೆ ಮಜಾ ಇರೋದಿಲ್ಲ. ಅದನ್ನ ನಾನು ಸ್ಟಡಿ ಮಾಡಕತ್ತೀನಿ, ಸ್ಟಡಿ ಮಾಡಿ ಸರಿಯಾದ ಉತ್ತರಗಳು ಕೊಡ್ತೀನಿ. ಯಾರು ಕೂಡಾಕತ್ತಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ. ನೀವು ನೋಡ್ತಾ ಇದ್ದೀರಿ ಮಾಧ್ಯಮದವರು. ಅಲ್ಲಿ ಯಾರು ಕೊಡ್ತಾರಪ್ಪ? ಬೆಲ್ಲದ್ ಅರವಿಂದ್ ಬೆಲ್ಲದ್, CC ಪಾಟೀಲ್, ವೀರಣ್ಣ ಕಡಾಡಿ ಅವರು. ನಾನು ಅವ್ರ ಹೆಸರು ಹೇಳಲ್ಲ ಯಾರು. ಇನ್ನೊಂದಿಷ್ಟು ಮಂದಿ ಅದಾರ, ಆ ಕಡೆ ಒಂದಿಷ್ಟು ಮಂದಿ ಜಗ್ಗಾಕತ್ತಾರ, ಈ ಕಡೆ ಒಂದಿಷ್ಟು ಮಂದಿ ಹರಿಯಾಗಿ ಕೊಟ್ಟ ಹರೇ ಕೆಲಸ ನಡೆಸ್ಯಾರ. ಆದ್ರೆ ಜನ ಶಾನೆ ಇರೋದಾರ, ಇದು ಹರಿಯಾಗಿಲ್ಲ. ಜನರಿಗೆ ತಪ್ಪು ಹಾದಿ ಕೊಟ್ಟರು ಕೂಡ, ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರಿದ್ದಾರೆ. ಅವ್ರದೇ ಆದ ನಿರ್ಧಾರಗಳಿದಾವ, ಅವ್ರ ನಿರ್ಧಾರ ಮಾಡ್ತಾರ ಅನ್ನೋ ಭರವಸೆ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಇಂದೇ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.